ಆರಾಮಾಗಿ ನೋಡೋಣ ನೀನು. ಅವ್ರು ಬಂದು ನನ್ನ ಹತ್ರ ಸರ್ ಒಂದು ಫೋಟೋ ತೆಗೆಸ್ಕೊಂತೀನಿ ಬಿಕಾಸ್ ಊರಿಗೆಲ್ಲ ಏನು ನೋಡೋಗಿಲ್ಲ. ಇದೆಲ್ಲ ನಾವು ನೋಡೇ ಇಲ್ಲ ಮೈಸೂರಲ್ಲಿ ಇಟ್ಕೊಂಡು. ಮತ್ತೆ 2 ಪೀಸ್ ಕೈಮಾ. ನಾನು ಬೆಳೆದು ಆಡಿದಂತಹ ವಟಾರ. ಹಾಯ್ ಎಲ್ಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೈಲಿ ಬ್ಲಾಗ್ ಸೀರೀಸ್ಗೆ ಎಲ್ರಿಗೂ ಸ್ವಾಗತ. ನಿನ್ನೆ ಮಲ್ಲೇಶ್ವರಂ ಹೋಗ್ಬೇಕು ಅಂದ್ಕೊಂಡೆ, ಆಗಿಲ್ಲ. ಬಟ್ ಇವತ್ತು ಮೈಸೂರಿಗೆ ಹೋಗ್ತಾ ಇದ್ದೀನಿ. ಇವಾಗ ಫಸ್ಟ್ ಹೋಗಿ ಸ್ಪಿನ್ನಲ್ಲಿ ಕಟಿಂಗ್ ಮಾಡಿಸ್ಕೊಂಡು ಟ್ರಿಮ್ ಮಾಡಿಸ್ಕೊಂಡು ಅಲ್ಲಿ ಹೋಗೋಣ. ಸೊ ಅಲ್ಲಿ ಹೋಗಿ ನಾನು ನಂಜನಗೂಡಿಗೆ ಹೋಗ್ಬೇಕು ಆ್ಯಕ್ಚುಲಿ. ಸೊ ನಂಜನಗೂಡಿಗೆ ಹೋಗಿ ಅಲ್ಲೇನೇನಾಗುತ್ತೆ, ಅಲ್ಲಿಂದ ಎಲ್ಲಿ ಹೋಗ್ತೀನಿ, ಎಲ್ಲದನ್ನು ತೋರಿಸ್ತೀನಿ. ನನ್ನ ಚಾನಲ್ ನೋಡ್ತಾರೆ. ಸೊ ಇವಾಗ ನಾನು ಧ್ರುವ ಆಕಾಶ್ 3 ಜನ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಬಂದು ಹಾಯ್ ಬ್ಯೂಟಿ. ನಂಗೆ ಬಂದಾಗೆಲ್ಲ ಹಾಯ್ ಬ್ರೋ. ಬಂದಾಗೆಲ್ಲ ಅವಳು ನೋಡ್ತೀನಿ. ಪ್ರಿಟಿ ಗುಡ್ ಲುಕಿಂಗ್ ಗರ್ಲ್. ಸಾರಿ ಗರ್ಲ್ಸ್, ಬೇಜಾರು ಮಾಡ್ಕೊಬೇಡಿ. ಹೇಳೋರು ಎಲ್ಲರೂ ಬಂದು ಮಲ್ಕೊಂಬಿಟ್ಟು ಕಂಪ್ಲೀಟ್ ಆಗಿ. ಹಾಂ ಆರಾಮಾಗಿ ನೋಡೋಣ ನೀನು. ಅವ್ರ ಮನೆ ಕುತ್ಕೊಂಡು ರೀಲ್ಸ್ ನೋಡ್ತಾ ಇದ್ದೆ. ಮೊನ್ನೆ ನಡೆದಿದ್ದೊಂದು ವಿಡಿಯೋ ಬಂತು, ಪ್ಲೇನ್ ಕ್ರ್ಯಾಶ್ದು. ಅದ್ರಲ್ಲಿ ಹಂಗೆ ಕಮೆಂಟ್ ಓಪನ್ ಮಾಡಿದೆ. ಅದರಲ್ಲಿ ಯಾರೋ ಒಬ್ಬ, ಆ ಫ್ಲೈಟಲ್ಲಿ ನಾನು ಇರಬಾರ್ದ, ನನ್ನ ಫ್ಯಾಮಿಲಿಗೆ ನನ್ನಿಂದ 1 ಕೋಟಿ ಹೋಗಿರೋದು, ಸೊ ಅವ್ರ ಲೈಫ್ ಸೆಟ್ಲ್ ಆಗ್ತಿತ್ತು, ನಾನಿದ್ದು ಸತ್ತಿರೋದಕ್ಕಿಂತ ಸತ್ತು ನಮ್ಮ ಮನೆಯವ್ರಿಗೆ ಒಳ್ಳೇದು ಮಾಡೋಣ ಅಂತ ಕಮೆಂಟ್ ಹಾಕಿದ್ರು. ಅದು ನೋಡಿ ನಂಗೆ ಸಖತ್ ಬೇಜಾರಾಗೋಯ್ತು. ಮಿಡಲ್ ಕ್ಲಾಸ್ ಲೈಫು ಹೆಂಗಿರುತ್ತೆ ಅಲ್ಲ, ಲೈಕ್ ನಮ್ಮ ಪ್ರಾಣ ಒತ್ತೇ ಇಡ್ತೀವಿ ಬಿಕಾಸ್ ನಮ್ಮ ಮನೆಯವ್ರು ಚೆನ್ನಾಗಿರಲಿ, ಅವ್ರು ಚೆನ್ನಾಗಿರಲಿ, ಇವ್ರು ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು. ಕಷ್ಟ ಗೈಸ್, ಲೈಫು ತುಂಬ ಕಷ್ಟ. ನಾನು ಮೇಲೆ ವೆಯ್ಟ್ ಮಾಡ್ತಾಯಿದ್ದೆ. ಬ್ರೋ ನಾಷ್ಟಕ್ಕೆ ಹೋಗಿದ್ರು, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಯಾರೊಬ್ರು ಬಂದರು, ನೀವು ಸೂರ್ಯ ಅಲ್ಲ ಯೂಟ್ಯೂಬರ್? ಹೌದು ಅಂತಂದೆ. ಸರ್ ನಂಗೊಂದು ಫೋಟೋ, ಲೈಕ್ ನಿಮ್ಮ ಜೊತೆ ಒಂದು ಫೋಟೋ ಸಿಗುತ್ತಾ? ನನ್ನ ವೈಫ್ ದೊಡ್ಡ ಫ್ಯಾನು, ಲೈಕ್ ನೋಡಿದ್ರೆ ತುಂಬ ಖುಷಿ ಪಡ್ತಾರೆ ನಿಮ್ಮನ್ನು, ಒಂದು ಫೋಟೋ ಕೊಡಿ ಅಂತ ಕೇಳಿದ್ರು. ಲೈಕ್ ಅದನ್ನ ಅವ್ರ ಫೋಟೋ ಕೊಡಿ ಅಂತ ಕೇಳಿದ್ದಿದ್ದಲ್ಲ, ಅವ್ರು ಎಲ್ಲೋ ಇರೋ ಅವ್ರ ಹೆಂಡತಿ ಅವ್ರ ವೈಫು UK ಇರೋದಂತೆ. ಸೊ ಎಲ್ಲೋ ಇರೋ ಅವ್ರ ವೈಫ್ಗೆ ಅವ್ರು ಖುಷಿ ಪಡ್ಸೋಕ್ಕೆ ಪಾಪ ಅವ್ರು ಬಂದು ಕೇಳಿದ್ರಲ್ಲ. ಯೂಶಲಿ ಮೇಲಿಗೂ ತುಂಬ ಇರುತ್ತೆ, ಎಲ್ರಿಗೂ ಕೇಳಲ್ಲ ಇನ್ನೊಬ್ರು ಹೋಗಿ, ಓಕೆನಾ? ಸೊ ಅವ್ರು ಬಂದು ನನ್ನ ಹತ್ರ ಸರ್ ಒಂದು ಫೋಟೋ ತೆಗೆಸ್ಕೊತೀನಿ ಬಿಕಾಸ್ ನಾನು ಹೆಂಡತಿ ಕಳಿಸ್ಬೇಕು, ಅವ್ಳು ನೋಡಿದ್ರೆ ಖುಷಿ ಪಡ್ತಾಳೆ. ಅವ್ಳ ಖುಷಿಗೋಸ್ಕರ ಇವ್ರು ನನ್ನ ಹತ್ರ ಬಂದು ಕೇಳೋರು. ನಂಗೆ ಸಖತ್ ಖುಷಿ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್. ನೀವು ನೋಡ್ತಾ ಇದ್ರೆ UK ಇಂದ, ಐ ಥಿಂಕ್ ಯುವರ್ ಹಸ್ಬೆಂಡ್ ಲವ್ಸ್ ಯು ಮೋರ್. ಸೊ ಆಲ್ ದ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್. ಸೊ ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು ನನಗೆ. ಹಲೋ, ತುಂಬ ದಿವಸ ಆಯ್ತು ನೋಡಿ ನಿಮ್ಮನ್ನ. ಏನು ಸಮಾಚಾರ? ಊರಿಗೆಲ್ಲ ಏನು ನೋಡೋಗಿಲ್ಲ. ನೋಡಿದ್ರೆ ನನ್ನ ವಿಡಿಯೋನ? ಅದನ್ನ ಯಾರು ಹೇಳಿದ್ರು? ಹೇಳ್ದೆ ತಾನೆ ಈ ಸರಿ ಹೊಡಿತಾರೆ ಕಪ್ಪು ಅಂತ. ನಾನು ನಿಮ್ಗೆ ಹೇಳ್ದೆ ಚಾಕ್ಲೇಟ್ ತಂದು ಕೊಡ್ತೀನಿ, ಲಾಲಿಪಾಪ್ ತಂದು ಕೊಡ್ತೀನಿ ಅಂತ ಹೇಳಿದೀನಿ. ತಂದು ಕೊಡ್ತೀನಿ. ಯಾಕೆ ನಾನು ಆಕ್ಚುಲಿ ಇವತ್ತು ಬಂದಿರ್ತಿರೋ ಇಲ್ವೋ ಅಂತ ಡೌಟಲ್ಲಿ ಬಂದೆ. ಆಮೇಲೆ ಕೇಳಿದೆ, ಬಂದ್ಯಾರೆ ಇದಕ್ಕೆ ಹೋಗ್ಯಾರೆ ಹೋಟ್ಲಿಗೆ ಅಂತಂದ್ರು. ಸೊ ಖಂಡಿತ ತಂದು ಕೊಡ್ತೀನಿ, ತಿಂತೀರಾ ಅದನ್ನ. ಅವತ್ತು ಚಾಲೆಂಜ್ ಇಟ್ಟಿದೆ ಗೈಸ್, ನಾನು ಈ ಸರಿ ಕಪ್ ಹೊಡಿತಾರೆ ಅಂತ ಗೊತ್ತಿತ್ತು, ಹೊಡೆದ್ರು. ಹೆಂಗೆ ಒಂದು ಈ ಸರಿಯಿಂದ ಮಾರ್ಕ್ ಮಾಡ್ಕೊಳ್ಳಿ, 1 ಕಪ್ಪು ಈ ವರ್ಷದಿಂದ. ಬ್ರೋ ಅವೆಲ್ಲ ಏನೇ ಇದ್ರು ನಮ್ಮಲ್ಲಿ ಇರ್ರಿ. IPL ಎಲ್ಲ ಸಪ್ರೇಟು, ಇದು ಸಪ್ರೇಟು. ನೀವು ಅದೇ ಒಂದು ಬೇಜಾರಿಗೆ ಅದೆಲ್ಲ ಮಾಡಲ್ಲ ಅಂತ ಗೊತ್ತಾಗ್ತೇನೆ. ಸಾರಿ ಬ್ರೋ, ಗೊತ್ತಾಗಿಲ್ಲ, ನಾನು ಏನು ಮಾಡಲಿ. ಆಮೇಲೆ ಹಂಗೆಲ್ಲ ಮಾಡಲ್ಲ ನಮ್ಮ ಶಿವಬ್ರೋ, ನಂಗೆ ಗೊತ್ತು. ಅದಕ್ಕೆ ಅವ್ರ ಹತ್ರ ನಂಬಿಕೆ ಇಟ್ಕೊಡ್ತಾ ಇದ್ದೀನಿ. ನನ್ನ ಗುಡಿನ ಒಂದು ತಮ್ಸಪ್ ತೋರಿಸಿ ಹಂಗೆ. ಈ ಸಲ ಕಪ್ ನಮ್ಮದೇ ಅನ್ನಿ. ಓಕೆ ಬನ್ನಿ ಕಡಿಮೆ ಮಾಡಿಸ್ಬೋದು. ನಮ್ಮದು ಕ್ಯಾಡೆಟ್ ಸೂಪರ್. ಈ ಸಲ ಕಪ್ ನಮ್ಮದು. ಕಟಿಂಗ್ ಆಯಿತು, ಮನೆಗೆ ಬಂದು ಸ್ನಾನ ಆಯಿತು, ಬ್ರೇಕ್ಫಾಸ್ಟ್ ಆಯಿತು. ಇವಾಗ ಬಸ್ಸಲ್ಲಿ ಹೋಗೋಣ ಅಂತ K2 ಬಸ್ ಸಿಗುತ್ತೆ ನಮ್ಮ ಮನೆ ಹತ್ರ. ಆ K2 ಬಸ್ ಹತ್ಕೊಂಡು ಸೀದಾ ಸ್ಯಾಟಲೈಟ್ಗೆ ಹೋಗಿ, ಸ್ಯಾಟಲೈಟಲ್ಲಿ ಮೈಸೂರು ಬಸ್ ಹತ್ಕೊಂಡು ಹೋಗೋಣ ಬನ್ನಿ.
ನೋಡೋಕೆ ಬರುತ್ತೆ ಬಿಕಾಸ್ ಎಡಿಟ್ ಮಾಡ್ತಾಯಿದ್ದೆ. ನಿದ್ದೆ ವಾಸ್ ನಾಟ್ ಓಕೆ. ಕಣ್ಣೊಳಗಡೆ ಸ್ನಾನ ಮಾಡ್ಬೇಕಾದ್ರೆ ಏನೋ ಹೋಗ್ಬಿಡ್ತು. ಐ ಮೀನ್ ಕಡಲೆ ಹಿಟ್ಟಲ್ಲಿ ಮುಖ ತೊಳೆದೆ, ಅವು ಕಣ್ಣೊಳಗಡೆ ನೋಡೋಯ್ತು. ಪ್ರಾಣ ತಿನ್ಬಿಡ್ತು ಗೈಸ್ ನಂದು. ಇಲ್ಲಿಗೆ ಬರೋವರೆಗೂ ಆಲ್ಮೋಸ್ಟ್ ಇನ್ನೇನು ಮೈಸೂರಿಗೆ ರೀಚ್ ಆಗ್ತೀನಿ. ಸೊ ಇಲ್ಲಿಂದ ನಂಜನಗೂಡಿಗೆ ಹೋಗಬೇಕು, ಬಿರಿಯಾನಿ ತಿನ್ನಬೇಕು, ವೈಭವ್ ಬಿರಿಯಾನಿ. ಸೊ ನೋಡೋಣ ಏನೇನಾಗುತ್ತೆ, ಏನೇನು ಸಾಧ್ಯ ಆಗುತ್ತೆ, ಎಲ್ಲದನ್ನು ಮಾಡೋಣ. ಐ ಮೀನ್ 450 ಗೈಸ್ ಟಿಕೆಟ್. ಸೊ ಇಲ್ಲಿಂದ ನಂಜನಗೂಡಿಗೆ ಹೋಗ್ಬೇಕು. ನಂಜನಗೂಡಿಗೆ ಹೆಂಗೆ ಹೋಗ್ತೀನಿ ತೋರಿಸ್ತೀನಿ ಬನ್ನಿ. ಜಸ್ಟು ಬೆಂಗಳೂರು ಬಸ್ ಇಳಿದು, ಸರಿ ಮೈಸೂರಲ್ಲಿ ಇಳಿದು. ವಾವ್, ಇದೆಲ್ಲ ನಾವು ನೋಡೇ ಇಲ್ಲ ಮೈಸೂರಲ್ಲಿ ಇಟ್ಕೊಂಡು. ಸೊ ಮೈಸೂರಲ್ಲಿ ಇಳಿದು ಅಲ್ಲಿಂದ ನಂಜನಗೂಡು ಬಸ್ ಹತ್ತಿದ್ದೀನಿ. ಸೊ ಇನ್ನೇನು 40 ಮಿನಿಟ್ಸಲ್ಲಿ ನಂಜನಗೂಡಲ್ಲಿ ಇರ್ತೀನಿ. ಜಸ್ಟು ನಂಜನಗೂಡಲ್ಲಿ ಇಳಿದೆ. ಸೊ ನಂಜನಗೂಡಲ್ಲಿ ನಮ್ಮ ಮನೆ ಇದೆ, ಬಾಡಿಗೆಗೆ ಬಿಟ್ಟಿದ್ದೀವಿ ಅದನ್ನು. ಸೊ ಇಲ್ಲಿ ಮಂಜು ಮಾಮ ಅಂತ ಇದ್ದಾರೆ, ನಮ್ಮ ಅಜ್ಜಿಯವರ ತಮ್ಮ. ಸೊ ಅವರ ಅಂಗಡಿ ಇದೆ ಒಂದು, ಅವ್ರ ಅಂಗಡಿಗೆ ಹೋಗಿ ಫೋನ್ ಚಾರ್ಜ್ ಇಲ್ಲ, ಚಾರ್ಜ್ ಹಾಕಿ ಅಲ್ಲಿಗೆ ಹೋಗೋಣ ಬನ್ನಿ. ಗೈಸ್ ಇವೆಲ್ಲ ನಾನು ಬೆಳೆದು ಆಡಿದಂತಹ ವಟಾರ. ಒನ್ಸ್ ಅಪಾನ್ ಎ ಟೈಮ್ ಇನ್ ನಂಜನಗೂಡು. ಇಲ್ಲೂ ಇದ್ದೀನಿ ನಾನು. ಇಲ್ಲಿ ನಾನು ಚಿಕ್ಕ ಮಗು ಇಲ್ಲೆಲ್ಲ ಇದ್ದಾಗ, ಐ ಮೀನ್ ಆ ವಟಾರದಲ್ಲೇ ಆಡಿ ಬೆಳೆದು ತುಂಬ ಮೆಮೊರೀಸ್ ಇದೆ ಗೈಸ್. ನನ್ನ ಕಸಿನ್ಸ್ದು ಲೈಕ್ ವರ್ಷಕ್ಕೊಂದ್ಸರಿ ಇದು ಏನು ಎಡೆ ಇಡ್ತೀವಲ್ಲ, ಯಾವ ಹಬ್ಬ? ಹಾಂ ಅದಲ್ಲ, ಈ ದೀಪಾವಳಿ ಹಬ್ಬದ ದಿವಸ ಇಡ್ತೀವಲ್ಲ. ದೀಪಾವಳಿ ಹಬ್ಬದ ದಿವಸ ಈ ತೀರ್ಕೊಂಡವ್ರಿಗೆಲ್ಲ ಎಡೆ ಇಡ್ತಾಯಿದ್ವಿ. ಸೊ ಅವಾಗ ಎಲ್ಲರೂ ಸೇರ್ತಾಯಿದ್ವಿ. ಆ ಒಂದು ಮೆಮೊರೀಸ್ ಎಲ್ಲ ಹಂಗೆ ಇದೆ. ಸೊ ಇಟ್ ವಾಸ್ ವೆರಿ ನೈಸ್. ತುಂಬ ಎಂಜಾಯ್ ಮಾಡಿದ್ದೀವಿ. ಯಾರು ತೀರ್ಕೊಂಡಿದ್ದಾರೆ. ಓಕೆ, ಸೊ ಈಗ ವಾಪಸ್ ಹೋಗೋ ಟೈಮ್ ಮೈಸೂರಿಗೆ. ನೋಡೋಣ ಅಲ್ಲಿ ಹೋಗಿ ಆದರೆ ಬೆಂಗಳೂರಿಗೆ ಹೋಗ್ತೀನಿ, ಇಲ್ಲ ಮೈಸೂರಲ್ಲಿ ಹಾಲ್ಟ್ ಆಗ್ತೀನಿ. ಬನ್ನಿ ಹೋಗೋಣ. ಕೆಲಸ ಎಲ್ಲ ಮುಗೀತು. ಹಾಯ್ ಗಗನ್. ಹಾಯ್, ವೆಲ್ಕಮ್ ಟು ಮೈ ಚಾನಲ್ಸ್ ಗೈಸ್. ಇವರು ಮಂಜು ಅವನ ಮಗ. ಸೊ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ನಾನು ಯಾರನ್ನೂ ಇಂಟ್ರೊಡ್ಯೂಸೇ ಮಾಡಿಸಿಲ್ಲ ನನ್ನ ಕಸಿನ್ಸ್ನ. ಸೊ ಎಲ್ಲರೂ ಒಂದು ದಿವಸ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ, ಟೈಮ್ ತೊಗೊಂಡು ಎಲ್ಲ ಒಟ್ಟಿಗೆ ಕೇಳ್ತಾರೆ. ಯಾಕಂದ್ರೆ ಒಬ್ಬೊಬ್ಬರನ್ನೇ ಮಾಡಿಸಿದ್ರೆ ನಿಮಗೆ ಗೊತ್ತಾಗಲ್ಲ. ಒಂದು ಖಂಡಿತ ಯಾವುದೋ ಒಂದು ಬ್ಲಾಗಲ್ಲಿ ಎಲ್ಲೋ ಒಂದು ಕಡೆ ಮಾಡಿಸಿರ್ತೀನಿ. ಮದುವೆ ಟೈಮ್, ಯಾರ್ದಾದ್ರು ಮದುವೆ ಟೈಮಲ್ಲಿ ಸಿಗ್ತಾರೆ, ಆವಾಗ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಎಲ್ಲರೂ. ಸದ್ಯಕ್ಕೆ ಇವಾಗ ಇಲ್ಲಿದ್ದ ಕೆಲಸ ಎಲ್ಲ ಮುಗೀತು. ಆ್ಯಕ್ಚುಲಿ ಮೈಸೂರಲ್ಲೂ ಸ್ವಲ್ಪ ಕೆಲಸ ಇತ್ತು, ಬಟ್ ಮೈಸೂರಲ್ಲೂ ಏನು ಇವತ್ತು ಇರ್ತಾ ಇಲ್ಲ ನಾನು. ಸೊ ಇಲ್ಲಿ ಗೋ ಬ್ಯಾಕ್ ಟು ಬ್ಯಾಂಗ್ಳೂರ್. ಬನ್ನಿ ಹೋಗೋಣ. ನಾನಿವಾಗ ಎಲ್ಲಿದ್ದೀನಿ ಅಂತಂದರೆ ನಮ್ಮ ಮೈಸೂರು. ನಮ್ಮ ಮೈಸೂರಲ್ಲಿದ್ದೀನಿ. ಮೈಸೂರಿಗೆ ಬಂದರೆ ಏನೋ ಖುಷಿ ಇದೆ, ಅದು ಏನೋ ಅಂತ ಗೊತ್ತಿಲ್ಲ, ಬಟ್ ಸಖತ್ ಖುಷಿ ಆಗುತ್ತೆ. ಇವಾಗ ಲೈಟಾಗಿ ಏನಾದರೂ ಊಟ ಮಾಡ್ಕೊಂಡು ಹೋಗೋಣ ಅಂತ ಅನಿಸ್ತು. ವಿಲ್ಗೋ ಏನಾದರೂ ತಿನ್ಕೊಂಡು ಹೋಗೋಣ. ನಾನು ಯೂಶ್ವಲಿ ಬಂದರೆ ಹೋಗೋದೆ ವೈಭವ್ ಬಿರಿಯಾನಿಗೆ. ಸೊ ವೈಭವ್ ಬಿರಿಯಾನಿಗೆ ಹೋಗಿ ಆ ಫ್ರೈಸು, 2 ಕೈಮಾ ತಿಂಡಿ ಮನೆಗೆ ಹೊರಡೋಣ ಬನ್ನಿ. ಈ ಆಂಜನೇಯ ಟೆಂಪಲ್ ಇದೆ. ಸೊ ಅದ್ರ ಹತ್ರ ಬಂದಿದೆ. ಅದಿರೋದು ಪ್ಯಾಲೇಸ್ ಹತ್ರ. ಪ್ಯಾಲೇಸ್ ಆ ಕಡೆ ಇದೆ. ಸೊ ನನಗೆ ಪ್ಯಾಲೇಸ್ ಎಲ್ಲ ತೋರ್ಸೋಕ್ಕಾಗಲ್ಲ, ಇವಾಗ ಅಷ್ಟೊಂದು ಟೈಮ್ ಇಲ್ಲ. ಇದೊಂದು ರಾಮನ್ ಟೆಂಪಲ್ ಇದೆ. ಇವಾಗ ಜಸ್ಟು ವೈಭವ್ ಬಿರಿಯಾನಿಗೆ ಬಂದೆ. ಸೊ ಒಳ್ಳೆ ಪಲಾವ್ ತಿನ್ಕೊಳ್ಳೋಣ ಬನ್ನಿ. ಆಫ್ ರೈಸ್ ಹೇಳಿದೆ, ಆಫ್ ರೈಸ್ ಎಷ್ಟು ಕ್ವಾಂಟಿಟಿಲಿ ಬಿಡ್ರಿ, ಸಖತ್ತಾಗಿದೆ. ಮತ್ತು 2 ಪೀಸ್ ಕೈಮಾ. ಸೊ ತಿಂದು ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಆಹಾ, ಸೂಪರ್ ಆಯಿತು. ಒಳ್ಳೆ ಬಿರಿಯಾನಿ ಆಯಿತು. ಆಹಾ, ನಾನು ಮೈಸೂರಿಗೆ ಬರೀ ಇದನ್ನು ತಿನ್ನಕ್ಕೆ ಅಂತಲೇ ಬರ್ತೀನಿ, ಅಷ್ಟು ಚೆನ್ನಾಗಿತ್ತು. ಖಂಡಿತವಾಗ್ಲೂ ಸಖತ್ತಾಯಿತು. ಒನ್ ಆಫ್ ಮೈ ಫೇವ್ರೆಟ್ ಬಿರಿಯಾನಿ ವೈಭವ್ ಬಿರಿಯಾನಿ. ನೀವು ಬಂದು ಟ್ರೈ ಮಾಡಿ. ಮೈಸೂರಲ್ಲಿರೋರು ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಬೇರೆ ಯಾರು ಇನ್ನು ಟ್ರೈ ಮಾಡಿಲ್ಲ, ಹೊಸದಾಗಿ ಮೈಸೂರಿಗೆ ಬಂದಿರೋರಿಗೆ ಗೊತ್ತಿಲ್ಲ ಅಂತಂದರೆ ಟ್ರೈ ಮಾಡಿ. ಹೋಟೆಲ್ ವೈಭವ್ ಅಂತ ಹಳೆಯ ಹೋಟೆಲು, ಇಷ್ಟಪಡ್ತೀರಾ? ಸೊ ಯಾರು ತಿಂದಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇವಾಗ ನಾನು ಆಟೋದಲ್ಲಿ ವಾಪಸ್ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾಯಿದ್ದೀನಿ, ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ವಾಪಸ್ ಬೆಂಗಳೂರಿಗೆ ಪ್ರಯಾಣ ಮಾಡುವ ಬನ್ನಿ. ಫೋನು ಲಾಕ್ ಆಗಿಬಿಡಿದೆ, ಅವಾಗಿಂದನೂ ಲಾಕ್ ಆಗಿದೆ. ಇಟ್ ವಾಸ್ ಆಲ್ಮೋಸ್ಟ್ 15 ಮಿನಿಟ್ಸಿಂದ ಬರ್ತಾರೆ, ಅಲ್ಲಿವರೆಗೂ ಲಾಕ್ ಆಗಿತ್ತು.
ಯಾವಾಗ ಬಂದು ಬೆಂಗಳೂರಲ್ಲಿ ಹಿಡಿದ್ನೋ ಗೊತ್ತಿಲ್ಲ. ಮಲ್ಕೊಂಡ್ಬಿಟ್ಟಿದ್ದೀನಿ, ಕೈಯಲ್ಲಿ ಫೋನ್ ಇದೆ, ಹಂಗೆ ಒತ್ಬಿಟ್ಟಿದ್ದೀನಿ ಪಾಸ್ವರ್ಡ್ ಎಲ್ಲ. ಐಫೋನ್ ಗೊತ್ತಿರುತ್ತೆ, ತುಂಬ ಸರಿ ಪಾಸ್ವರ್ಡ್ ಇಟ್ಟಿದ್ರೆ ಈ ಥರ ಬರುತ್ತೆ. ನಾನು ಶಾಕು ಫೋನ್ ನೋಡಿದ ತಕ್ಷಣ. ಎಲ್ರಿಗೂ ನಮಸ್ಕಾರ ಗೈಸ್. ಬೆಳಿಗ್ಗೆ ಸಾರಿ ರಾತ್ರಿ ವಿಡಿಯೋ ಏನು ಮಾಡೋಕ್ಕಾಗಿಲ್ಲ, ಬಿಕಾಸ್ ಲೇಟಾಗಿ ಬಂದೆ, ಲೇಟ್ ಆಗಿತ್ತು, ನಿದ್ದೆ ಬರ್ತಾಯಿತ್ತು. ಸೊ ನಿದ್ದೆ ಮಾಡಿದೆ ಆ್ಯಂಡ್ ಸೊ ಇವಾಗ ಎದ್ದು ಏನೇನಿದೆ ಅದ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಸಾರಿ ಫಾರ್ ದಿಸ್, ಸೈನಿಂಗ್ ಆಫ್. ಮುಂದಿನ ವಿಡಿಯೋ ಒಂದಿಗೆ ಸಿಗ್ತೀನಿ. ಎಲ್ಲರೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್, ಜೈ ಶ್ರೀರಾಮ್. ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು